ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ ಅಂದ್ಕೊಂಡು ಇವತ್ತು ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಹೆಣ್ಮಕ್ಳು ಬೇಗ ಎದ್ರೇ ನಮ್ಮ ಕೆಲಸಗಳು ಎಲ್ಲ ಬೇಗ ಆಗ್ತಾವೆ ಅನ್ನೋದಕ್ಕೆ ನನ್ನ ವೀಡಿಯೋನ ಸಾಕ್ಷಿಯಾಗಿರುತ್ತೆ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣಂತೆ. ನಾನು ಇವತ್ತು ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ಹೀರೆಕಾಯಿ ಸಾಂಬಾರು ಮತ್ತು ಹೀರೆಕಾಯಿ ಪಲ್ಯ, ಹೀರೆಕಾಯಿ ಚಟ್ನಿ. ನಮ್ಮ ಮನೇಲಿ ಇವತ್ತೆಲ್ಲ ಹೀರೆಕಾಯಿದು ಅಂದರೆ ಎರಡೇ ಇದ್ದು ಎಲ್ಲ ಸ್ವಲ್ಪ ಮಾಡಿದ್ದೀನಿ. ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅದರಲ್ಲಿ ಸ್ವಲ್ಪ ಸಿಟಿ ವೀಡಿಯೋ ಆಗಿತ್ತು ಅಂದ್ಕೊಂಡಿದ್ದೆ, ಬಟ್ ವೀಡಿಯೋ ಆಗಿಲ್ಲ. ಅದು ಕುಕ್ಕರ್ಗೆ ಬೇಳೆ, ಈರುಳ್ಳಿ, ಟೊಮೊಟೊ, ಹೀರೆಕಾಯಿ ರೌಂಡ್ಗೆ ಹೆಚ್ಚಿ ಬಿಸಿ ಸಿಟಿ ಹೊಡೆಸಿ ಇಟ್ಟಿದ್ದೀನಿ ಅದನ್ನು. ಮತ್ತು ಇಲ್ಲಿ ಈರುಳ್ಳಿ ಇದಕ್ಕೆ ಹೀರೆಕಾಯಿ ಪಲ್ಯ ಮಾಡ್ಕೊತಾಯಿದ್ದೀನಿ. ಹೀರೆಕಾಯಿ ಪಲ್ಯ ಅಲ್ಲ, ಚಟ್ನಿಗೆ ಹುರ್ಕೊತಾ ಇದ್ದೀನಿ ಅವನ್ನ. ಎಲ್ಲ ಹೀರೆಕಾಯಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಒಂದೆರಡು ಹಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊತಾಯಿದ್ದೀನಿ. ಫ್ರೈ ಮಾಡಿಕೊಂಡು ಸ್ವಲ್ಪ ಅಂದರೆ ಪೂರ್ತಿ ಮೆತ್ತಗೆ ಬೇಡ, ಪೂರ್ತಿ ಇದು ಬೇಡ, ಆ ರೀತಿ ಹಸಿ ವಾಸನೆ ಚೆನ್ನಾಗಿ ಇದಾಗೋವರೆಗೂ ನಾವು ಹುರ್ಕೋಬೇಕು. ಟ್ರೈಪಾಡ್ ನೀಟಾಗಿ ಇಟ್ಕೊಂಡಿರಲಿಲ್ಲ, ಅದಕ್ಕೋಸ್ಕರ ಹಂಗಾಗ್ತಾಯಿದೆ. ನಾನು ಒಳಸ್ತಾ ಇರ್ತೀನಿ. ಹಾಗೆ ಎಡಿಟಿಂಗ್ ಮಾಡಬೇಕಾದ್ರೂ ತೆಗಿಯೋಕ್ಕೆ ಅದಕ್ಕೂ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಇರಲಿ ಏನಾಯ್ತು ಅಂತ ಹಾಕ್ತಾಯಿದ್ದೀನಿ. ಓಕೆನಾ, ನಾನು ಈ ರೀತಿ ಹುರ್ಕೊಳ್ತಾ ಇದ್ದೀನಿ. ಇದಕ್ಕೇ ಶೇಂಗಾ ಬೀಜ ಹಾಕ್ಬಿಡ್ತೀನಿ ಒಳಗಡೆ. ಹಾಗೆ ಹುರ್ಕೊಂಡು ಹಾಕ್ಬೋದು, ಇಲ್ಲಾಂದರೆ ನೀವು ಇದಕ್ಕೆ ಹಾಕಿ ಮಾಡ್ಕೋಬೋದು. ತುಂಬ ಚೆನ್ನಾಗಾಗಿತ್ತು. ನಮ್ಮ ಮನೇಲಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂದರು ಅಂತಲೇ ಹೇಳ್ಬೋದು. ಬೇಗನೆ ಖಾಲಿ ಆಯಿತು ಚಟ್ನಿ ಮಾತ್ರ. ತುಂಬ ಚೆನ್ನಾಗಾಗಿತ್ತು ಚಟ್ನಿ. ಯಾರಿಗೆಲ್ಲ ಮಾಡ್ಕೋಬೇಕನ್ಸುತ್ತೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗಿತ್ತು. ರೆಸಿಪಿ ಅಂತೂ ಸೂಪರಾಗಿತ್ತು. ಕೆಲವ್ರಿಗೆ ಅನ್ನಿಸ್ತಾ ಇರುತ್ತೆ, ಹೋಗಪ್ಪ ಯಾರು ಟೈಲರಿಂಗ್ ಕೆಲಸ ಮಾಡ್ತಾರೆ ಬೇಜಾರು, ಅವ್ರ ಹತ್ರ ಅನ್ಸ್ಕೋಬೇಕು, ಮತ್ತು ನಮ್ಗೆ ಹೊಲಿಯೋಕೆ ಆಗ್ತಾಯಿಲ್ಲ, ಏನು ಮಾಡೋದು ತಲೆಗೆ ಬರ್ತಾಯಿಲ್ಲ ಅಂದವರು ಈ ವಿಡಿಯೋ ನೋಡಿ ನಿಮಗೆಲ್ಲನೂ ಗೊತ್ತಾಗುತ್ತೆ. ಯಾಕಂದರೆ ತುಂಬಾ ಇದು ಇರುತ್ತೆ, ಹುಣಸೆ ಹಣ್ಣು ಹಾಕಿದೆ ಅದಕ್ಕೆ. ನಾನು ಕೂಡ ಹಾಗೆ ಭಯಪಟ್ಟಿದ್ದೆ, ಹೆಂಗೆ ಹೊಲಿತೀನೋ, ಹೇಗೆ ಕಲಿತೀನೋ ಇಲ್ವೋ ಅಂತಂದೇಳಿ. ನಾನು ನಮ್ಮ ತಂಗಿ ಮತ್ತು ನಮ್ಮ ತಾಯಿ ಬ್ಲೌಸ್ ಹೊಲ್ದು ನಾನು ಕಲ್ತಿರೋ ಅಂಥದ್ದು. ಬರುತ್ತೋ ಇಲ್ವೋ ಅಂತಂದೇಳಿ ಸ್ವಲ್ಪ ಕಲ್ತಿನೂ, ಕ್ಲಾಸಿಗೂ ಹೋಗಿದ್ದೀನಿ, ಸ್ವಲ್ಪ ವೀಡಿಯೋಸ್ ನೋಡಿ ಕಲ್ತಿದ್ದೀನಿ. ಆದರೆ ಅದನ್ನು ಯಾವ ರೀತಿ ವರ್ಕೌಟ್ ಮಾಡ್ಕೋಬೇಕು, ಯಾವ ರೀತಿ ನಾವು ಕಲಿಬೇಕು ಅನ್ನೋದು ಅಂತಂದು ಇವತ್ತು ಹೇಳ್ಕೊಡ್ತೀನಿ ನಿಮಗೆ. ಈಗ ನೀವು ಕಲ್ತಿರೋ ಮೆಥಡ್ ಬೇರೆ ಆಗಿರುತ್ತೆ, ಅವ್ರು ತೋರಿಸೋ ಮೆಥಡೇ ಬೇರೆ ಆಗಿರುತ್ತೆ. ಅದು ಏನಾಗಿಬಿಡುತ್ತೆ, ಅದಕ್ಕೂ ಇದಕ್ಕೂ ನೋಡಿದಾಗ ನಾವು ನೋಡಿಕೊಂಡಾಗ ನಮಗೇನಾಗುತ್ತೆ, ಕನ್ಫ್ಯೂಸ್ ಆಗಿಬಿಡ್ತೀವಿ. ಪೂರ ಕನ್ಫ್ಯೂಸ್ ಆಗುತ್ತೆ ಒಬ್ಬೊಬ್ಬರಿಗೆ, ಕೆಲವ್ರಿಗೆ ಅರ್ಥ ಆಗುತ್ತೆ. ಅದರಲ್ಲಿ ನಾವು ಮೇನ್ ಪಾಯಿಂಟ್ಗಳನ್ನು ಅರ್ಥ ಮಾಡ್ಕೋಬೇಕು. ಶೋಲ್ಡರ್ ಲೂಸ್ ಬರುತ್ತಾ ಅಥವಾ ಹೆಚ್ಚಿದೆಯಾ, ಕಮ್ಮಿ ಇದೆಯಾ, ಈ ರೀತಿ ಎಲ್ಲ ನೋಡ್ಕೋಬೇಕು. ಅವ್ರು ಎಲ್ಲಿ ಪಾಯಿಂಟ್ ಹೇಳ್ತಾರೋ ಆ ಪಾಯಿಂಟ್ ನೀವು ನೆನಪಿಟ್ಕೊಂಡು ಆ ಪಾಯಿಂಟನ್ನು ಬ್ಲೌಸಲ್ಲಿ ಅಳವಡಿಸ್ಕೋಬೇಕಾಗತ್ತೆ. ಆಗ ನಿಮಗೆ ಆ ಬ್ಲೌಸ್ಗೂ ಈ ಬ್ಲೌಸ್ಗೂ ನಾವು ಎಲ್ಲಿ ಮಿಸ್ಟೇಕ್ ಮಾಡ್ತಾಯಿದ್ದೀವಿ ಅನ್ನೋದು ತಿಳ್ಕೊಂಡು ನೀವು ಅದನ್ನು ಮಾಡಬೇಕು. ಅಂದಾಗ ನಿಮ್ಮ ಬ್ಲೌಸೂ ಸರಿ ಹೋಗುತ್ತೆ, ಅವ್ರು ಹೇಳಿದ್ದು ಕೂಡ ಇದಾಗುತ್ತೆ. ನಿಮ್ಗೆ ಒಂದೇ ಸಲ ಅರ್ಥ ಆಗಲಿಲ್ಲ ಅಂದರೆ 2-3 ಸಲ ನೋಡಿ ಯೂಟ್ಯೂಬಲ್ಲಿ ನೋಡಿ ಬೇಕಾದರೂ ಕಲಿಬೋದು. ಫ್ರೀಯಾಗಿ ಆರಾಮಾಗಿ ಯೂಟ್ಯೂಬಲ್ಲಿ ನೋಡಿ ಕಲಿಬೋದು. ಆದಷ್ಟು ಫ್ರೀಯಾಗಿ ಕಲೀರಿ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಕೆಲವರೆಲ್ಲ, ತುಂಬ ನೀಟಾಗಿ ಹೇಳ್ಕೊಡ್ತಾರೆ. ನೋಡ್ಕೊಳ್ಳಿ, 1-2-3 ಸಲ ನೋಡಿಕೊಂಡು ಮಾಡಿ. ಈಗ ಪಲ್ಯ ಮಾಡ್ತಾಯಿದ್ದೀನಿ, ಅದನ್ನೆಲ್ಲ ಆರಕ್ಕಿಟ್ಟೆ, ಎಲ್ಲ ತಕ್ಕೊಂಡು ಆರಕ್ಕಿಟ್ಟು ಈಗ ಈರುಳ್ಳಿ ಬೇಯಿಸಿ ಅದಕ್ಕೆ ಹೀರೆಕಾಯಿ ಹಾಕಿ ಸ್ವಲ್ಪ ಪ್ರಮಾಣದಲ್ಲಿ ಪಲ್ಯ ಮಾಡ್ಕೊತಾಯಿದ್ದೀನಿ. ಅದಕ್ಕೆ ಅರಿಶಿನ, ಹೀರೆಕಾಯಿ ಹಾಕಿ ಅರಿಶಿನ, ಮಸಾಲೆ ಏನಾದರೂ ಇದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ ಈ ರೀತಿ ಮಾಡಿಕೊಂಡು ಪಲ್ಯ ಮಾಡ್ಕೋಬೇಕು. ತುಂಬ ಚೆನ್ನಾಗಾಗುತ್ತೆ. ಅದು ಕೂಡ ಎಲ್ಲರೂ ಹೀರೆಕಾಯಿ ಪಲ್ಯ ಮಾಡಿರ್ತಾರೆ, ನಾನು ಮಾಡೋದು ಮಾತ್ರ ಸಿಂಪಲ್ಲು. ಒಂದಿಷ್ಟು ಹುಣಸೆಹಣ್ಣು ಹಿಂಡಿದ್ದೀನಿ, ಸ್ವಲ್ಪ ಖಾರ ಪುಡಿ ಹಾಕಿ ಸ್ವಲ್ಪ ಹುಣಸೆಹಣ್ಣು ಹಾಕ್ತೀನಿ ಅದಕ್ಕೆ. ಅಂದರೆ ನಾವು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ತಿಂದ್ರೂ ಏನೂ ಆಗೋಲ್ಲ, ಹಾಳಾಗಲ್ಲ, ತುಂಬ ಚೆನ್ನಾಗಾಗಿರುತ್ತೆ. ನಾವು ಇಲ್ಲಿ ಮಾತ್ರ ಸ್ವಲ್ಪ ಸೌಂಡ್ ಜಾಸ್ತಿ ನಮ್ಮಲ್ಲಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಏಕೆಂದರೆ ಇಲ್ಲಿ ರೋಡ್ ಆಗಿರೋದ್ರಿಂದ ಇದನ್ನು ಆಗಿರುವಂಥದ್ದು. ರೋಡ್ ಆಗಿರೋದ್ರಿಂದ ತುಂಬಾ ಇದಾಗ್ತಾಯಿದೆ. ನಾನು ಪ್ರತಿಯೊಂದು ಕೆಲಸ ಮುಗಿಯೋ ಅಷ್ಟರಲ್ಲಿ ಮಕ್ಕಳನ್ನೆಲ್ಲ ಕಳಿಸಿ ಆಮೇಲೆ ಅಡುಗೆ ಮಾಡ್ತಾಯಿರೋದು. ನಾನು 6 ಗಂಟೆಗೆ ಎದ್ದಿದ್ದೆ, ಆದರೆ ಇಷ್ಟೊತ್ತಾಯಿತು ನನ್ನ ಕೆಲಸ ಎಲ್ಲ
ಈ ಚಟ್ನಿಗೆಲ್ಲ ಇದಕ್ಕೆ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಉದ್ದ ಆಗಿದೆ ನನ್ನ ಕ್ಯಾಮ್ರಾದಲ್ಲಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸರಿ ಮಾಡ್ತೀನಿ ಈಗ. ತುಂಬ ಒಣಮೆಣಸಿನ್ಕಾಯಿ ಒಂದಿಷ್ಟು ಹಣ್ಣು ಇದ್ದು ಅದಕ್ಕೆ ಅವನ್ನ ತೆಗೆದ್ಬಿಟ್ಟು ಒಂದೆರಡು ಹಾಕಿದೆ, ರುಚಿ ಚೆನ್ನಾಗಿ ಕೊಡುತ್ತೆ ಅಂತಂದೇಳಿ. ಬೆಳ್ಳುಳ್ಳಿ, ಕರಿಬೇವು, ಟೊಮೊಟೊ, ಈರುಳ್ಳಿ, ಜೀರಿಗೆ, ಕೊಬ್ಬರಿ ಪ್ರತಿಯೊಂದನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಂಬರ್ತೀನಿ. ಇದು ಹೀರೆಕಾಯಿ ಸಾಂಬಾರಿಗೆ ನಾನು ಮಸಾಲೆ ಮಾಡ್ಕೊತಾ ಇರೋದು. ಇದನ್ನು ಹಾಕಿ ಸಾಂಬಾರು ಕೊಟ್ಟು ಅದು ಅಷ್ಟರಲ್ಲಿ ಅದು ಆರಿರುತ್ತೆ. ಪೂರ್ತಿಯಾಗಿ ತಣ್ಣಗಾಗಿಂದೆ ನಾವು ಅದನ್ನು ಮಿಕ್ಸಿಗೆ ಹಾಕ್ಕೋಬೇಕು, ಅಂದರೆ ಚಟ್ನಿ ಟೇಸ್ಟಾಗಿ ಬರುತ್ತೆ. ಇಲ್ಲಿ ತುಂಬ ಗಾಡಿ ಸೌಂಡು, ನನಗಂತೂ ಎಲ್ಲಿ ಯಾವಾಗ ಮಾಡೋಕ್ಕೂ ಎಡಿಟಿಂಗ್ ಮಾಡಬೇಕಾದ್ರೂ ಫುಲ್ ಸೌಂಡು. ಇವತ್ತು ಶನಿವಾರ ಆಗಿರೋದ್ರಿಂದ ನಾನು ಶನಿವಾರನೇ ವೀಡಿಯೋ ಮಾಡಿ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ. ಜೀರಿಗೆ, ಕರಿಬೇವು, ಕೊತ್ತಂಬರಿ ಎಲ್ಲನೂ ಹಾಕಿ ಇದನ್ನು ಗ್ರೈಂಡ್ ಮಾಡಿಕೊಂಡು ಬರ್ತೀನಿ. ಅದಕ್ಕೊಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡು ಗ್ರೈಂಡಿಂಗ್ ಮಾಡ್ಕೊಂಬಂದೆ. ಅದಕ್ಕೆ ಈ ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆ ಒಗ್ಗರಣೆ ಕೊಡೋಕ್ಕೆ ಎಣ್ಣೆ ಕಾಯ್ತಾಯಿದೆ. ಇದಕ್ಕೆ ಜೀರಿಗೆ, ಸಾಸ್ವೆ, ಕರಿಬೇವು, ಕೊತ್ತಂಬರಿ, ಎಣ್ಣೆ ಕಾದಿದೆ. ಈಗ ಜೀರಿಗೆ, ಸಾಸ್ವೆ, ಕರಿಬೇವು, ಕೊತ್ತಂಬರಿ ಮೇಲೆ ಲಾಸ್ಟಲ್ಲಿ ಹಾಕ್ತೀನಿ. ಬೆಳ್ಳುಳ್ಳಿ, ಒಗ್ಗರಣೆಗೆ ಏನೇನು ಬೇಕೋ ಅದನ್ನೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ನೀಟಾಗಿ ಎಲ್ಲನೂ. ಹೀರೆಕಾಯಿ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ. ಏನಿಲ್ಲ, ಬೇಳೆ, ತೊಗರಿಬೇಳೆ ಮತ್ತು ಹೀರೆಕಾಯಿ, ಈರುಳ್ಳಿ, ಟೊಮೊಟೊ ಎಲ್ಲನೂ ಹಾಕಿ ಕುಕ್ಕರ್ಗೆ ಹಾಕಿ 3 ವಿಸಿಲ್ ಕೂಗಿಸ್ಕೋಬೇಕು. ಎಲ್ಲ ಹಣ್ಣಾಗಬೇಕು. ಆ ರೀತಿ ಕೂಗಿಸ್ಕೊಂಡು ನಾವು ಇದನ್ನು ಈ ರೀತಿ ಸಾಂಬಾರು ಪುಡಿ, ಹುಣಸೆ ಹಣ್ಣೆಲ್ಲ ಹಿಂಡಿ ಈ ಮಸಾಲೆನ ಹಾಕಿ ಇದನ್ನ ಹಸಿ ವಾಸನೆ ಹೋಗೋವರೆಗೂ ನಾನೇನು ಮಾಡ್ತೀನಿ, ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ತೀನಿ. ಇದನ್ನು ಚೆನ್ನಾಗಿ ಇದು ಕುದಿಬೇಕು. ಇದು ಕುದ್ದಿಂದೆ ನಾನು ಅಷ್ಟರಲ್ಲಿ ಅದನ್ನೇನು ನಾನು ಕುಕ್ಕರ್ಗೆ ಹಾಕಿದ್ನಲ್ಲ ಅದನ್ನು ಚೆನ್ನಾಗಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊತೀನಿ. ಇದಕ್ಕೇನೇನು ನಾವು ಮಸಾಲೆ ಪದಾರ್ಥಗಳು ಇರುತ್ತಲ್ವ ಅದನ್ನ ಹಾಕ್ಕೋಬೇಕು. ಖಾರ ಪುಡಿ ಏನು ಹಾಕ್ಬಾರ್ದು, ಯಾಕಂದರೆ ಫಸ್ಟಿಗೆ ನಾವು ಒಣಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಇದು ಮಾಡ್ಕೊಳಕ್ಕಾಗಲ್ಲ, ಮತ್ತು ಖಾರ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕಾಗಿ ನಾವೇನು ಮಾಡ್ಕೋಬೇಕು, ಸ್ವಲ್ಪ ಸಾಂಬಾರು ಮಸಾಲೆಗಳನ್ನ ಹಾಕ್ಕೋಬೇಕು. ಅರಶಿನ, ಸಾಂಬಾರು ಮಸಾಲೆ ನಿಮ್ಮಲ್ಲಿ ಯಾವುದಿರುತ್ತೋ ಅದನ್ನು. ನಾನು ಮನೆಯಲ್ಲೇ ಮಾಡಿರೋವಂಥದ್ದಿತ್ತು 2. ಒಂದು ನಮ್ಮ ನಾದಿನಿ ಕೊಟ್ಟು ಕಳಿಸಿತ್ತು, ಏನು ಕಾಳುಗಳಲ್ಲೆಲ್ಲ ಹುರಿದು ಈ ಕಡೆ ಸೈಡ್ ಮಾಡ್ತಾರಲ್ವ ತುಮಕೂರು ಸೈಡು, ಅದನ್ನು ಕೊಟ್ಟು ಕಳಿಸಿದ್ಲು. ಅದನ್ನು ಈಗ ನಾನೇನು ಮಾಡಿ ಕುದಿಯೋಕ್ಕಿಟ್ಟು ಈಗ ಇದನ್ನು ಸ್ಮ್ಯಾಶ್ ಮಾಡ್ಕೊತೀನಿ. ಸ್ಮ್ಯಾಶರ್ ಇಲ್ಲ ನನ್ನ ಹತ್ರ, ಇತ್ತು ಬಟ್ ಅದು ಎಲ್ಲೋ ಹೋಯಿತು. ಅದಕ್ಕೋಸ್ಕರ ಸ್ಪೂನಲ್ಲಿ ಮಾಡ್ತಾಯಿದ್ದೆ. ಆಮೇಲೆ ಇದು ವಿಸ್ಕ್ ಇರುತ್ತಲ್ಲ, ವಿಸ್ಕಲ್ಲಂತೂ ತುಂಬ ಚೆನ್ನಾಗಿ ಎಲ್ಲ ಹಣ್ಣಾಗಿಬಿಡುತ್ತೆ. ಇದು ಯಾಕೆ ಈ ರೀತಿ ಮಾಡ್ತೀನಿ ಅಂದರೆ, ನನ್ನ ಮಕ್ಕಳು ಸಾಂಬಾರು ಉಣ್ಣುವಾಗ ಪ್ರತಿಯೊಂದನ್ನು ತೆಗಿತಿರ್ತಾರೆ ಮಕ್ಕಳುಗಳು. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಈ ರೀತಿ ಎಲ್ಲ ಸ್ಮ್ಯಾಶ್ ಪ್ರತಿಯೊಂದು ತರಕಾರಿ ಸಾಂಬಾರು ಮಾಡಲಿ ಏನೇ ಮಾಡಲಿ ಈ ರೀತಿ ಸ್ಮ್ಯಾಶ್ ಮಾಡಿಬಿಡ್ತೀನಿ. ನಿಮಗೆ ಬೇಕಾದರೆ ಆಲೂಗಡ್ಡೆ, ತರಕಾರಿ ಇನ್ನೇನಾದರೂ ಇದ್ದರೆ ಹಾಕ್ಬೋದು, ಇನ್ನೂ ಚೆನ್ನಾಗಾಗುತ್ತೆ. ಇತ್ತು ಬಟ್ ನಾನು ಇನ್ನೂ ಲಕ್ಷ್ಯಕ್ಕೆ ಆಗಲಿಲ್ಲ ಆವಾಗ, ಯಾಕಂದರೆ ಇನ್ನೂ ಸಾಂಬಾರು ಜಾಸ್ತಿ ಆಗಿಬಿಡುತ್ತೆ ಬೇಡ ಅಂತಂದೇಳಿ ಸ್ಮ್ಯಾಶರಲ್ಲೇ ಮಾಡಿಕೊಂಡು ಇದನ್ನ ಹಾಗೆ ಅದು ಅಷ್ಟರಲ್ಲೇ ಅದು ಕುದಿಯುತ್ತೆ, ಅದಕ್ಕೆ ಹಾಕ್ಬಿಡ್ತೀನಿ. ಅದು ಚಟ್ನಿಗೆ ಈಗ ಹಾಕ್ಕೊತಾ ಇದ್ದೀನಿ, ಅದು ಕುದೀಲಿ ಅಂತಂದೇಳಿ ಎಲ್ಲ ಏನು ನಾವು ಹುರಿದಿಟ್ಟಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಹಸಿ ಕೊಬ್ಬರಿನೂ ಕೂಡ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ನೀವು ಕೂಡ ಹಾಕ್ರಿ. ಚಟ್ನಿ ಮಾತ್ರ ಸೂಪರಾಗಿತ್ತು. ಸ್ವಲ್ಪ ಹುಣಸೆಹಣ್ಣು ಹಾಕಿದ್ವಲ್ಲ, ಈ ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ನಾನು ಮಿಕ್ಸಿಗೆ ಹಾಕ್ಕೊಂಬರ್ತೀನಿ. ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕಿ ಇದನ್ನ ಗ್ರೈಂಡ್ ಮಾಡಿಕೊಂಡು ಬರ್ತೀನಿ. ನೀವು ಒಂದ್ಸಲ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ, ಎಷ್ಟು ಚೆನ್ನಾಗಾಗಿತ್ತಲ್ವ ಅಂತಂದೇಳಿ. ತುಂಬ ಚೆನ್ನಾಗಾಗಿತ್ತು ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ನೀವು ರುಬ್ಕೊಂಬರ್ರಿ. ಇಲ್ಲ ಆಮೇಲೆ ಬೇಕಾದ್ರೆ ಹಾಕಿದ್ರೆ ನಡೀತೆ, ಇಲ್ಲ ಈಗ ಹಾಕಿದರೆ ಬೆಸ್ಟು ಅಂತ ನಾನು ಅಂದ್ಕೊತೀನಿ. ಯಾಕಂದರೆ ಮಿಕ್ಸಿಲೆಲ್ಲ ಗ್ರೈಂಡ್ ಮಾಡ್ತೀವಲ್ಲ ಎಲ್ಲ ಹೊಂದ್ಕೊಂಡ್ಬಿಡುತ್ತೆ, ಆವಾಗ ಚೆನ್ನಾಗಾಗುತ್ತೆ. ನಾನು ಅದು ಹಾಕೋದು ಸ್ಕಿಪ್ ಆಗಿದೆ ಫ್ರೆಂಡ್ಸ್. ನಾನು ಇದು ಜಾಸ್ತಿ ಆಯಿತು ಅಂತಂದೇಳಿ ಕುಕ್ಕರಲ್ಲಿ ಹಾಕಿ ಕುದಿಸ್ತಾಯಿದ್ದೀನಿ. ಎಲ್ಲ ಮುಗೀತು ನೋಡಿ ಫ್ರೆಂಡ್ಸ್, ಎಲ್ಲ ಆಯಿತು. ನಮ್ಮ ಮನೆಯವ್ರಿಗೆ ಬಾಕ್ಸ್ ಕಟ್ತಾಯಿದ್ದೀನಿ. ಬಾಕ್ಸ್ ಎಲ್ಲ ಕಟ್ಟಿ ನಿಮಗೆ ತೋರಿಸ್ತಾಯಿದ್ದೀನಿ ನಾನು, ಯಾಕಂದರೆ ಟೈಮ್ ಬೇರೆ ಆಗಿಬಿಟ್ಟಿತ್ತಲ್ಲ. ಹಾಗಾಗಿ ನೋಡಿ, ಅವರಿಗೆ ಪಲ್ಯ, ಅನ್ನ, ಚಟ್ನಿ, ಪಲ್ಯ ಒಂದರಲ್ಲಿಟ್ಟಿದ್ದೀನಿ, ಅನ್ನ ಒಂದರಲ್ಲಿಟ್ಟಿದ್ದೀನಿ, ಸಾಂಬಾರು ಒಂದರಲ್ಲಿಟ್ಟಿದ್ದೀನಿ.
ಮತ್ತು ಇದು ಮೂಲಂಗಿ, ಈರುಳ್ಳಿ ಮತ್ತು ಸೌತೆಕಾಯಿ ಹೆಚ್ಚಿ ಈ ರೀತಿ ಇಟ್ಟಿದ್ದೀನಿ ಅವರಿಗೆ ತಿನ್ನೋಕ್ಕೆ. ಸೈಡಲ್ಲಿ ಇಟ್ಬಿಟ್ಟು ರೊಟ್ಟಿ ಮಾಡ್ತೀನಿ ನಾನು. ರೊಟ್ಟಿ ಮಾಡಿ ಅವರಿಗೆ ಬಾಕ್ಸ್ ಕಳಿಸಿ ಆಮೇಲೆ ನಿಮಗೆ ತೋರಿಸ್ತಾ ಇರೋದು ರೊಟ್ಟಿನ. ಜೋಳದ ರೊಟ್ಟಿ ಇದೇ ರೀತಿಯೇ ನಾವು ಮಾಡೋದು. ನೀವೇ ಈ ಕಡೆ ಸೈಡು ಗೊತ್ತಾಗಲ್ಲ, ಮಾಡೋದು ಹೆಂಗಂತ ಗೊತ್ತಿಲ್ಲ ತುಮಕೂರು ಸೈಡು. ಬಟ್ ಇವು ಮಾತ್ರ ತಿನ್ನೋರಿಗೆ ನಮಗಂತೂ ರೊಟ್ಟಿ, ಪಲ್ಯ, ಚಟ್ನಿ, ಹಸಿ ಚಟ್ನಿ ಇವೆಲ್ಲ, ಪುಂಡಿ ಪಲ್ಯ ರೊಟ್ಟಿ ಜೊತೆಗೆ ಬದನೇಕಾಯಿ ಎಣ್ಗಾಯಿ ತುಂಬ ಚೆನ್ನಾಗಾಗುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡ್ಬೋದು. ಇದೇ ರೀತಿನೇ ನಾದ್ಕೋಬೇಕು ಫ್ರೆಂಡ್ಸ್. ಇದನ್ನ ನಾದ್ಕೊಂಡು ರೊಟ್ಟಿನ ಮಾಡಬೇಕಾಗತ್ತೆ. ಚೆನ್ನಾಗಿ ಹೆಂಗೆ ನಾದ್ತೀವೋ ಹಂಗೆ ರೊಟ್ಟಿ ಚೆನ್ನಾಗಿ ಆಗ್ತವೆ, ಮೆದು ಆಗ್ತವೆ. ಶೆಕೆ ಬೇಕಂದ್ರೆ ಶೆಕೆ ಮಾಡ್ಕೋಬೋದು, ತುಂಬ ಚೆನ್ನಾಗಾಗುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು. ಇದೇ ರೀತಿಯೇ ಉದ್ಕೋಬೇಕಾಗುತ್ತೆ. ಬಡಿಯೋರು ಬಡಿತಾರೆ, ಬಟ್ ನಾನು ಲಟ್ಸೋದು ಜಾಸ್ತಿ ನಾನು. ಯಾಕಂದರೆ ಬಡಿಯೋದಾದರೆ ಈಗಲೇ ತುಂಬ ದಿನ ಆಯ್ತು ನಾವು ಬಡಿಯೋದು ಬಿಟ್ಟು. ಜಲ್ದಿ ಆಗುತ್ತೆ ಅಂತಂದೇಳಿ ಹಿಂಗತ್ತಿ ಲಟ್ಟಿಸ್ಬಿಡ್ತೀನಿ ನಾನು. ನಿಮಗೆ ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ ಜೋಳದ ರೊಟ್ಟಿ ಯಾವ ರೀತಿ ಮಾಡೋದು ಅಂತಂದೇಳಿ. ನಾನು ಖಂಡಿತ ತಿಳಿಸ್ಕೊಡ್ತೀನಿ ನಿಮಗೆ ಯಾವ ರೀತಿ ಮಾಡೋದು ಅಂತಂದೇಳಿ. ನೋಡಿ ಈ ರೀತಿ ಹಂಚಲ್ಲೇ ಹಾಕಿ, ನಾನಂತೂ ಉದ್ದ ಚೆನ್ನಾಗಿತ್ತಂದ್ರೆ ಇಟ್ಟು ಎಷ್ಟು ಬೇಕಾದರೂ ದೊಡ್ಡಗೆ ಮಾಡಿಬಿಡ್ತೀನಿ ರೊಟ್ಟಿನ. ಹಂಚಿನ ತುಂಬ ಬೇಕಾದರೂ ಮಾಡಿಬಿಡ್ತೀನಿ ನಾನು ರೊಟ್ಟಿನ. ಅಷ್ಟು ಇಂಟ್ರೆಸ್ಟ್ ಬರಬೇಕು ಅಂದರೆ ಹಿಟ್ಟು ಚೆನ್ನಾಗಿರಬೇಕು. ಹಿಟ್ಟು ಚೆನ್ನಾಗಿತ್ತಂದರೆ ಬೇಕಾದಂಗೆ ಮಾಡ್ಬೋದು ರೊಟ್ಟಿನ. ಜಿಗಿ ಇತ್ತು ಅಂತಂದರೆ ಅಷ್ಟರಲ್ಲಿ ಇದು ಬೇಯೋಷ್ಟರಲ್ಲಿ ಇನ್ನೊಂದು ರೊಟ್ಟಿ ರೆಡಿ ಆಗಿರಬೇಕು. ಈ ರೀತಿ ರೊಟ್ಟಿ ಮಾಡಿದ್ರೆ ಜಲ್ದಿ ಆಗುತ್ತೆ. ಇದು ಆಗೋಷ್ಟರಲ್ಲಿ, ಇದು ಬೇಯೋಷ್ಟರಲ್ಲಿ ಇದನ್ನು ಬೇಯಿಸ್ಕೊತ ಇನ್ನೊಂದು ರೊಟ್ಟಿನೂ ಮಾಡ್ಕೊಳೋದಕ್ಕೆ ನಮಗೆ ರೂಢಿ ಅದೆಲ್ಲ. ಕೈಲೇ ತೆಗಿತೀನಿ. ಕೈಲೇ ನನಗಂತೂ ಸ್ಪೂನ್ ಅಷ್ಟು ಇದಾಗಲ್ಲ. ಬಟ್ ಈಗ ಸ್ಪೂನ್ ಇತ್ತಂತ ಬೇಗ ಸ್ಪೂನಲ್ಲಿ ತೆಗೆದೆ. ನಾನು ಕೈಯಲ್ಲಿ ತೆಗೆಯೋದು ಜಾಸ್ತಿ ಸ್ಪೂನಿಗಿನ. ಈ ರೀತಿ ಒಂದು ರೆಡಿ ಆಗೋಷ್ಟರಲ್ಲಿ ಇನ್ನೊಂದನ್ನು ರೆಡಿ ಮಾಡ್ಕೊಂಬಿಡೋದು ನಮ್ಮ ಕೆಲಸ. ಈಗ ಅದು ರೆಡಿ ಆಯಿತು. ಈಗ ಇನ್ನೊಂದನ್ನು ಹಾಕಿ ಅದನ್ನು ತೆಗ್ದು ಈಗ ಇನ್ನೊಂದನ್ನು ಮಾಡ್ತಾಯಿದ್ದೀನಿ. ಇನ್ನೊಂದನ್ನು ಹಾಕಿ ಎಲ್ಲ ಊಟ ಮಾಡಿ ಕೆಲಸ ಮುಗಿಸಿ ಈಗ ಬಟ್ಟೆ ಹೊಲಿಯೋಣ ಅಂತಂದೇಳಿ ಕೂಡ್ತಾಯಿದ್ದೀನಿ. ನಮ್ಮ ಕೆಲಸ ಏನೇ ಫಸ್ಟ್ ಮಾಡಲಿ ನಾವು ಫಸ್ಟ್ ಅಂತಲ್ಲ, ನಾವು ಯಾವಾಗ ಹೊಲಿಯೋಕೆ ಕುಂದಿರ್ತೀವಿ, ಏನೇ ಕೆಲಸ ಮಾಡಲಿ ಕೈ ಮುಗಿದು ನಮಗೆ ಸ್ವಲ್ಪ ರಿಲೀಫ್ ಅಂದರೆ ನಮಗೆ ಒಳ್ಳೆಯದಾಗಲಿ ಅಂತಂದೇಳಿ ನಾವು ಮಾಡೋ ಕೆಲಸನ ದೇವ್ರ ಥರ ಪೂಜಿಸಿ ನಾವು ನಮ್ಮ ಕೆಲಸನ ಸ್ಟಾರ್ಟ್ ಮಾಡಬೇಕು. ಈಗ ಹೊಲಿಯೋಕ್ಕಂತ ಕೂತಿದ್ದೀನಿ. ಬಟ್ ಏನಾಗುತ್ತೆ ಅಂದರೆ ನಾನು ಸಿಕ್ಕಾಪಟ್ಟೆ ಭಯ ಪಡ್ತಾಯಿದ್ದೆ. ಸಿಕ್ಕಾಪಟ್ಟೆ ನನಗೇನಾಗ್ತಿತ್ತಂದರೆ ಏನಂತಾರೋ ಏನೋ, ಹೆಂಗೆ ಹೊಲಿತೀನೋ. ನಾನು ಹೊಲಿತಿರ್ತೀನಿ, ಬಟ್ ಏನಾದರೂ ಒಂದು ಮಿಸ್ಟೇಕ್ ಆಗೋದು, ಮತ್ತು ಏನಾದರೂ ಅಂತಾರೇನೋ ಅನ್ನೋ ಭಯದಲ್ಲೇ ಇರ್ತಿದ್ದೆ. ಬೇಡಪ್ಪ ಅಂತಂದೇಳಿ ನಾನು ಗಾರ್ಮೆಂಟ್ಸ್ಗೆ ಹೋಗಿದ್ದು ಉಂಟೈತೆ. ಬಟ್ ಅದು ಮಕ್ಕಳು ನೋಡಿಕೊಂಡು ಮನೆಯಲ್ಲೇ ಮಾಡುವಂಥ ಕೆಲಸ ಅಂದರೆ ನಮಗಿಂಥವೇ. ಈ ರೀತಿ ನಾವು ನಮ್ಮ ಕೈ ಕೆಲಸ ನಾವು ಕಲ್ತ್ವಿ ಅಂದರೆ ನಮ್ಮ ಕಷ್ಟ ಕಾಲದಲ್ಲಿ ಇರುವಂಥದ್ದು ನಾವು ಕಲ್ತಿರೋ ಕೆಲಸ ನಮ್ಮನ್ನು ಕೈ ಹಿಡಿತವೆ ಅಂತಲೇ ಹೇಳ್ಬೋದು. ನಾವು ಇರೋ ಪರಿಸ್ಥಿತಿಲಿ ನನಗೆ ಈಗ ಚಿಕ್ಕ ಪುಟ್ಟಕ್ಕೆ ವಿಷಯಕ್ಕಾಗಲಿ ಇದು ಸ್ವಲ್ಪ ಆಸರೆ ಆಗಿದೆ ಅಂತಲೇ ಹೇಳ್ಬೋದು. ತುಂಬ ಹೆಲ್ಪ್ ಆಗಿದೆ ನನಗಂತೂ. ನಾನು ಕಲ್ತಿರೋ ವಿದ್ಯೆ ಅಂತೂ ಈಗ ಪ್ರತಿಯೊಬ್ಬರು ಇಸ್ಕೊಂಡು ಹೊಲಿತಾ ಇದ್ದೀನಿ. ಖುಷಿ ಆಗ್ತಾಯಿದೆ. ಒಟ್ಟು ಕೊಡ್ತಾ ಇದ್ದಾರೆ, ನೋಡಿ ಇದನ್ನು ಹೊಲ್ದ್ಕೊಡು, ಆಮೇಲೆ ಇದು ಚೆನ್ನಾಗೈತೆ ಅಂದರೆ ಇನ್ನೊಂದು ಕೊಡ್ತೀವಿ ಹೇಳಿ ಕೊಡ್ತಾ ಇದ್ದಾರೆ. ಬಟ್ ನಾವು ಫಸ್ಟ್ ಏನು ಕೊಡ್ತಾರಲ್ಲ ಅದನ್ನು ಒಂದು ಸ್ವಲ್ಪ ನೀಟಾಗಿ ಹೊಲ್ದ್ಕೊಟ್ರೆ, ನಾವು ಈ ಫಸ್ಟೇ ಕೊಡಲಿ ಸೆಕೆಂಡೇ ಕೊಡಲಿ, ನಾವು ಹೊಲ್ದು ಕೊಟ್ಟಿದ್ದನ್ನು ನೀಟಾಗಿ ಹೊಲ್ದ್ಕೊಟ್ರೆ ಅವ್ರಿಗೆ ಕೆಲಸ ಮತ್ತೆ ಕೊಡ್ತಾರೆ. ನಾವು ಮಾಡೋ ಕೆಲಸನ ದೇವ್ರ ಥರ ಪೂಜಿಸಿ ನಾವು ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇಟ್ಕೊಂಡು ಮಾಡಬೇಕು. ಸೋತು ಆಗಲ್ಲಪ್ಪ, ಯಾರು ಅನ್ಸ್ಕೊತಾರೆ, ಅವ್ರ ಕಡೆಯಿಂದ ಬೇಡ ಅಂತಾರೆ, ಚೆನ್ನಾಗಿ ಹೊಲಿಯಲ್ಲ ನಾವು ಅಂತಂದೇಳಿ ನೀವು ಕೈ ಕಟ್ಟಿ ಕೂತ್ಬಿಟ್ರೆ ಏನೂ ಆಗಲ್ಲ. ಎಂಥದ್ದೋ ಸಂದರ್ಭ ಬರಲಿ ನಮಗೆ ಈ ಕೆಲಸಗಳು ಕೈ ಹಿಡಿತವೆ. ನಾವು ಮಾಡುವಂಥ ಕೆಲಸನ ನಾವು ಮನಸ್ಸು ಕೊಟ್ಟು ಮಾಡಿದ್ವಿ ಅಂದರೆ ಖಂಡಿತ ನಾವು ಟೈಲರಿಂಗಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯ. ನಾನು ಇಷ್ಟು ದಿನ ನನಗೂ ಹಾಗೆ ಅನ್ನಿಸ್ತಾಯಿತ್ತು. ನಾನು ಭಯಪಡ್ತಾಯಿದ್ದೆ. ಬಟ್ ನಾನು ಅದನ್ನು ಬಿಡಲಿಲ್ಲ, ಮಾಡ್ತೀನಿ ಅನ್ನೋದೊಂದು ಕಾನ್ಫಿಡೆನ್ಸ್ ಇಟ್ಕೊಂಡು ಕೆಲಸ ಶುರು ಮಾಡಿದ್ದೀನಿ. ಈಗ ಒಂದಿಬ್ಬರು ಹೊಲ್ದ್ಕೊಟ್ಟಿದ್ದೀನಿ. ಅದು ಕೂಡ ಅಮೌಂಟ್ ಬಂದಿದೆ. ಎಷ್ಟು ಅಮೌಂಟ್ ಬಂತು ಅಂತಂದೇಳಿ
ಹೇಳ್ತೀನಿ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಎಷ್ಟು ಬಂತು ಅಂತಂದೇಳಿ. ನಾವು ಮಾಡುವಂಥ ಕೆಲಸನ ಫಸ್ಟ್ ಟೈಮ್ ನಾವು ಮಾಡಿದ ಕೆಲ್ಸಕ್ಕೆ ದುಡ್ಡು ಬಂದಾಗ ನಮ್ಗೆ ಆಗುವಂಥ ಖುಷಿ ಬೇರೆಯೇ ಇರುತ್ತೆ ಫ್ರೆಂಡ್ಸ್. ನಾನು ದಾರ ಸುತ್ತೋದು ಎದ್ರಲ್ಲಿ ಗೊತ್ತಾ ನಿಮಗೆ, ತೋರಿಸ್ತೀನಿ ರೀ ನಾನು ಈಗ ಆ ದಾರನ ಯಾವುದ್ರದಲ್ಲಿ ಸುತ್ತೀನೋ ಅಂತಂದೇಳಿ. ನಾನು ಇದರಲ್ಲೇ ನೋಡಿ ಫ್ರೆಂಡ್ಸ್ ಸುತ್ತೋದು ದೀಪದ ಕಡ್ಡಿ. ಅದು ಇತ್ತು ದಾರ ಸುತ್ತೋದಿತ್ತು, ಬಟ್ ನಮ್ಮ ಮನೆಯವ್ರು ಏನು ಮಾಡಿದರೆ ಎದ್ಕ ತೊಗೊಂಡ್ರು, ಒಳ್ಳೆ ಎಲ್ಲಿಟ್ಟಾರ ಗೊತ್ತಿಲ್ಲ, ಸಿಗಲಿಲ್ಲ ನನಗೆ. ಅದಕ್ಕೋಸ್ಕರ ನಾನು ಪ್ರತಿ ಸಲನೂ ನನಗೇನು ದೀಪದ ಕಡ್ಡಿ, ನಾವು ಉದ್ನಿ ಕಡ್ಡಿ ಏನು ಹಚ್ಚಿರ್ತೀವಲ್ಲ ಅದನ್ನು ತೊಗೊಂಡು ದಾರ ಸುತ್ತೀನಿ ನಾನು. ನನಗೆ ಅದೇ ರೂಢಿ ಆಗಿಬಿಟ್ಟಿದೆ. ಚಿಕ್ಕ ಕಡ್ಡಿ ಸಿಕ್ಕರೆ ಸಾಕು ನಾನು ದಾರ ಸುತ್ಕೊತೀನಿ. ತುಂಬ ದಿನ ಆಯಿತು ನಾನು ಅದೇ ರೀತಿಯೇ ಮಾಡೋದು. ಕಲಿತಾ ಎಲ್ಲವನ್ನು ಕಲಿತಾ ಬರ್ತಾಯಿದ್ದೀನಿ ನಾನು ಈ ಪ್ರತಿಯೊಂದನ್ನು ಏನೇ ಕಲ್ತಿದ್ದೀನಿ ಅಂದರೂ ನಾನು ನಿಜ ಹೇಳ್ತೀನಿ, ಯೂಟ್ಯೂಬಿಂದನೇ ನಾನು ಎಲ್ಲನೂ ಕಲಿತು ನೋಡಿ ಕಲಿತಾ ಇರೋದು. ನನಗಂತೂ ತುಂಬಾ ಉಪಕಾರವಾಗೈತಿ ಈ ಯೂಟ್ಯೂಬ್ ಅನ್ನೋದು. ಈ ಯೂಟ್ಯೂಬ್ ಅನ್ನೋದು ನನಗಂತೂ ಫುಲ್ ಸಕ್ಸಸ್ಸನ್ನು ಕೊಟ್ಟೈತಿ. ತುಂಬ ಖುಷಿಯಾಗುತ್ತೆ ನನಗೆ. ನನಗಂತೂ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಖುಷಿ ಕೊಟ್ಟೈತಿ. ನಿಮಗೆ ತೋರಿಸ್ತೀನಿ ನಾನು ಎಷ್ಟು ಹೊಲ್ದೆ ಎಷ್ಟಿಲ್ಲ ಅಂತಂದೇಳಿ ಈ ವಿಡಿಯೋದಲ್ಲೇ ನೋಡಿರಿ. ನಾನು ಇದು ಫಸ್ಟ್ ಈಗ ಹೊಲ್ದಿದ್ದು. ಮತ್ತು ಹುಡುಗರು ಬಂದರು, ಅವ್ರನ್ನ ಆ ಕಡೆ ಈ ಕಡೆ ನೋಡ್ಕೊತ ಮಾಡ್ಕೊತಾನೋ ಅಷ್ಟರಲ್ಲಿ 11 ಗಂಟೆ ಆಯಿತು. ನನಗೆ ಕೂತ್ಕೊಳ್ಳೋ ಅಷ್ಟರಲ್ಲಿ 11 ಗಂಟೆಲಿದ್ದ 1 ಗಂಟೆ ಆಯಿತು. ಇದನ್ನು ಹೊಲಿಯೋ ಅಷ್ಟರಲ್ಲಿ ಎಲ್ಲ ಕೆಲಸ ಹೊಲ್ಕೊತ ಮತ್ತು ಇನ್ನೊಂದು ಅಷ್ಟೊತ್ತಿಲಿದ್ದ 4:15 ಇದನ್ನು ಹಿಂಗೆ ಹೊಲ್ದಿದ್ದೀನಿ. ಯಾಕಂದರೆ ಮಕ್ಕಳು ಮನೇಲಿದ್ರಲ್ಲ, ಹಾಗಾಗಿ ನನಗೆ ಇಷ್ಟು ಟೈಮ್ ಹಿಡಿತೆ ಅಂತಲೇ ಹೇಳ್ಬೋದು. 2 ಬ್ಲೌಸ್ ಹೊಲಿದೆ ಇವತ್ತು. ಎಲ್ಲ ಕೆಲಸ ಮುಗಿಸಿ ನಾನು ಹೊಲ್ದಿರುವಂಥದ್ದು 2 ಬ್ಲೌಸ್ ಆಗಿರುತ್ತೆ. ಆದರೆ ನಾನು ವಾಯ್ಸ್ ಕೊಡ್ತಾಯಿದ್ದೆ, ಬಟ್ ಅದು ಯಾಕೋ ವಾಯ್ಸು ಸರಿಯಾಗಿ ಬರಲಿಲ್ಲ. ಅದಕ್ಕೆ ಮತ್ತೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನೋಡಿ ಇಷ್ಟು ಅಮೌಂಟು ಅಂತ ಅಂದರೆ ಏನಿಲ್ಲ ಅಂದರೆ ಈ ವಾರದಲ್ಲಿ ನಾನು 500 ರೂಪಾಯಿ ದುಡ್ದೀನಿ. ಇನ್ನೂ 200 ರೂಪಾಯಿ ಬರಬೇಕು ನನಗೆ ಬರೋವಂಥ ಅಮೌಂಟು. ಕೊಡ್ತೀವಿ ಅಂತ ಹೇಳಿದ್ದಾರೆ. ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ ನನಗಂತೂ. ಯಾಕಂದರೆ ನಾನು ತುಂಬ ಭಯ ಪಟ್ಕೊಂಡು ಕೂತ್ರೆ ಯಾವುದೂ ಆಗೋಲ್ಲ. ನಾವು ಮುಂದೆ ನಡಿಬೇಕು. ನನಗೆ ನಾನೇ ಕಾನ್ಫಿಡೆಂಟ್ ತೊಗೊಂಡೆ, ನನಗೆ ನಾನೇ ಧೈರ್ಯ ಹೇಳ್ಕೊಂಡು, ನನಗೆ ನಾನೇ ಇದು ಮಾಡಿಕೊಂಡು ನಾನು ಸ್ಟಾರ್ಟ್ ಮಾಡಿದೆ. ಕಲಿತು ನಾನು ಹೊಲಿಬೇಕು, ನನ್ನದೇ ಆದಂಥ ಇದು ಮಾಡಬೇಕು ಅಂತಂದೇಳಿ ನಾನು ಹೇಳಿದೆ. ಆಗ್ಲೇ ಗಾರ್ಮೆಂಟ್ಸ್ ಕೂಡ ಹೋಗಿದ್ದೆ ನಾನು ಅಂತಂದೇಳಿ. ಗಾರ್ಮೆಂಟ್ಸ್ಗೆ ಮಕ್ಕಳನ್ನ ಕರ್ಕೊಂಡು ನಾವು ಮಾಡುವಂಥ ಕೆಲಸಗಳು ಯಾವುವೂ ಇಲ್ಲ. ಅಂದರೆ ಚಿಕ್ಕವರಾಗಿರಬೇಕು, 5 ವರ್ಷದ ಒಳಗಡೆ ಅದೇ ಗಾರ್ಮೆಂಟ್ಸಲ್ಲಿ ಇದೆ. ಬಟ್ ನನ್ನ ಮಕ್ಕಳನ್ನ ಬರೋವಂಥ ಟೈಮಿಂಗು ಅದಕ್ಕೂ ಸರಿ ಇಲ್ಲದ ಕಾರಣ ಬಿಟ್ಟು ಮತ್ತೆ ಬಿಡೋಣ ಬೇಡ, ಇದನ್ನೇ ಸ್ಟಾರ್ಟ್ ಮಾಡೋಣ ಅಂತಂದೇಳಿ ನಾನು ಇದನ್ನೇ ಸ್ಟಾರ್ಟ್ ಮಾಡಿ ಈಗ ದುಡಿತಾ ಇದ್ದೀನಿ. ತುಂಬ ಖುಷಿ ಆಗ್ತಾಯಿದೆ, ಹೊಲಿತಾ ಇದ್ದೀನಿ. ಏನಿಲ್ಲ ಅಂದ್ರೆ ನಾವು ಒಂದಿನ ಕೂತ್ರು ದಿನಕ್ಕೆ 1-2 ಬ್ಲೌಸ್ ಹೊಲಿದ್ರೆ ಸಾಕು, ನಮ್ಮ ಅಮೌಂಟ್ ನಮಗೆ ಬರುತ್ತೆ. ಓಕೆ ಬಾಯ್.